निर्माणों के पावन युग में ನಮಸ್ಕಾರ. RSS ಅಂದ್ರೆ ಸಾಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವ ಮಟ್ಟಿಗೆ ಚಿರಪರಿಚಿತ. ರಾಷ್ಟ್ರಭಾವ ಜಾಗೃತಿಗೊಳಿಸುತ್ತಿರುವ RSSಗೆ 100 ವರ್ಷಗಳ ಸಂಭ್ರಮ. ಮನೆಗಳನ್ನು ಬೆಸೆದುಕೊಳ್ಳುತ್ತಿರುವ ಸಂಘದ ಚಿಂತನೆ ವ್ಯಾಪಿಸಿದ ಮತ್ತು ವ್ಯಾಪಿಸುತ್ತಿರುವ ರೀತಿ ಅನನ್ಯ. ನಾಡಿನ ಉದ್ದಗಲಕ್ಕೂ ವಿಜಯದಶಮಿಯ ಸಂಭ್ರಮ. ಈ ದಿನ ಇನ್ನೊಂದು ವಿಶೇಷವೂ ಇದೆ. ದೇಶ ಮೊದಲು ಎಂಬ ರಾಷ್ಟ್ರಭಾವವನ್ನು ಜಾಗೃತಿಗೊಳಿಸುವತ್ತ ಸಮಾಜದೊಳಗೆ ಸೇರಿಕೊಳ್ಳುತ್ತಾ ಸಾಗುತ್ತಿರುವ ಸಂಘಟನೆ 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಭಾರತದ ಅತಿ ದೊಡ್ಡ ಸಾಮಾಜಿಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ RSS 100 ವರ್ಷಗಳ ಹಿಂದೆ ವಿಜಯದಶಮಿಯ ದಿನದಂದು ಸ್ಥಾಪನೆಯಾಯಿತು. ಸ್ವದೇಶಿ ಜೀವನ ದೃಷ್ಟಿ ಮತ್ತು ಪದ್ಧತಿಯನ್ನ ಕಟ್ಟಿ ಬೆಳೆಸುವ ಈ ಕಾರ್ಯ ಸುಲಭದ ಅಥವಾ ಸಣ್ಣ ಸಾಧನೆಯೂ ಆಗಿರಲಿಲ್ಲ. RSS ಮಟ್ಟಿಗೆ ಹೂವಿನ ಹಾಸಿಗೆಯೂ ಆಗಿರಲಿಲ್ಲ. ನೂರಾರು ಸಾವಿರಾರು ಸ್ವಯಂ ಸೇವಕರ ತ್ಯಾಗ ಬಲಿದಾನಗಳಿವೆ. ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರಲ್ಲಿ ರಾಷ್ಟ್ರಪ್ರಜ್ಞೆ ಮತ್ತು ರಾಷ್ಟ್ರಭಾವ ಜಾಗೃತಿಗೊಳಿಸುವ ಕೆಲಸ ಶುರು ಮಾಡಿದ RSS ಇಂದಿಗೂ ಸಮಾಜ ವ್ಯಾಪಿಯಾಗಿ ಇದನ್ನ ಮಾಡ್ತಲೇ ಬಂದಿದೆ. ಮಹಾರಾಷ್ಟ್ರದ ನಾಗಪುರದ ಮಹಲ್ ಮೋಹಿತೇವಾಡಾದ ಪರಿಸರದಲ್ಲಿ 1925ರ ವಿಜಯದಶಮಿಯ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಂಘ ಸ್ಥಾಪನೆಯ ವಿಚಾರವನ್ನ ಪ್ರಕಟಿಸಿದರು. ನಾವೆಲ್ಲರೂ ನಮ್ಮ ಪ್ರೀತಿ ಪಾತ್ರರನ್ನು ಒಟ್ಟುಗೂಡಿಸುವುದಕ್ಕೆ ಸಾಧ್ಯವಾಗುವಂತೆ ದೈಹಿಕ, ಬೌದ್ಧಿಕ ಮತ್ತು ಎಲ್ಲ ರೀತಿಯಲ್ಲೂ ನಮ್ಮನ್ನು ನಾವು ಸಜ್ಜುಗೊಳಿಸುವುದು ಸಂಘ ಸ್ಥಾಪನೆಯ ಗುರಿ ಎಂದು ಹೇಳಿದರು. ಡಾಕ್ಟರ್ ಹೆಡ್ಗೇವಾರ್ ಅವರ ಮನೆಯಲ್ಲೇ ಸಂಘ ಔಪಚಾರಿಕವಾಗಿ ಶುರುವಾಯಿತು. ಭಾನುವಾರ ಕವಾಯತು ಸಂಚಲನಗಳ ತರಬೇತಿ ನೀಡೋದು, ಗುರುವಾರ ಮತ್ತು ಭಾನುವಾರ ರಾಷ್ಟ್ರೀಯ ವಿಚಾರಗಳ ಬೌದ್ಧಿಕ ಎಂದು ತೀರ್ಮಾನವಾಗಿ ಅದರಂತೆಯೇ ನಡೆಯಿತು. RSSನ ಮೊದಲ ದೈನಂದಿನ ಶಾಖೆ 1926ರ ಮೇ 28ರಿಂದ ಮೋಹಿತೇವಾಡ ಮೈದಾನದಲ್ಲಿ ಶುರುವಾಯಿತು. ಇದಕ್ಕೆ ನಿಯತ ವೇಳಾಪಟ್ಟಿ ಇತ್ತು. ಸಂಘದ ಹೆಸರಿಗೆ 4 ಆಯ್ಕೆಗಳಿದ್ವು. ಸಂಘ ಶುರುವಾದಾಗ ಹೆಸರು ಆಯ್ಕೆ ಮಾಡಬೇಕಾಗಿತ್ತು. ಆಗ 16 ಹೆಸರು ಪ್ರಸ್ತಾಪವಾಗಿದ್ವು. ಅದರಲ್ಲಿ 4 ಅಂತಿಮ ಆಯ್ಕೆ ಪರಿಗಣಿಸಲ್ಪಟ್ಟಿದ್ದವು. ಆ 4 ಹೆಸರುಗಳೆಂದರೆ ಜರಿಪಟ್ಟ ಮಂಡಲ, ಭಾರತ್ ಉದ್ಧಾರಕ ಮಂಡಲ, ಹಿಂದೂ ಸ್ವಯಂ ಸೇವಕ ಸಂಘ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದರಲ್ಲಿ ಆಯ್ಕೆಯಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ 73,117 ದೈನಂದಿನ ಶಾಖೆಗಳು, 27,717 ಸಾಪ್ತಾಹಿಕ ಮಿಲನ್, 27,720 ಮಂಡಲ, 10,567 ಸಂಘ ಮಂಡಳಿ, 6,597 ಖಂಡಗಳಿವೆ. ಜಗತ್ತಿನ 53 ದೇಶಗಳಲ್ಲಿ ವಿಶ್ವ ವಿಭಾಗ ಹಿಂದೂ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೆಯುತ್ತಿವೆ. ಸಂಘ ಪರಿವಾರ ಅಂದರೆ RSS ಮತ್ತು ಅದರ ಪರಿವಾರ ಸಂಘಟನೆಗಳು. ಇದರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವನವಾಸಿ ಕಲ್ಯಾಣ, ಭಾರತೀಯ ಕಿಸಾನ್ ಸಂಘ, ಭಾರತೀಯ ಮಜ್ದೂರ್ ಸಂಘ, ವಿಶ್ವ ಹಿಂದೂ ಪರಿಷತ್, ಭಾರತೀಯ ಜನತಾ ಪಾರ್ಟಿ ಹೀಗೆ 10 ಸಂಘಟನೆಗಳಿವೆ. ಇದಲ್ಲದೆ ಇದೇ ವಿಚಾರಧಾರೆಯಿಂದ ಪ್ರಭಾವಿತವಾಗಿ ಹುಟ್ಟಿಕೊಂಡ ಅನೇಕ ಸಂಸ್ಥೆಗಳು ಇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಈಗ 6ನೇ ಸರಸಂಘ ಚಾಲಕರು ಮುನ್ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ ಎಂದೇ ಜನಪ್ರಿಯರಾಗಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಮತ್ತು ಮೊದಲ ಸರಸಂಘ ಚಾಲಕರು. ಗುರೂಜಿ ಎಂದೇ ಗುರುತಿಸಿಕೊಂಡಿದ್ದ ಮಾಧವರಾವ್ ಸದಾಶಿವರಾವ್ ಗೋಳ್ವಾಲ್ಕರ್ ಅವರು 2ನೇ ಸರಸಂಘ ಚಾಲಕರು. ಬಾಳಾ ಸಾಹೇಬ್ ದೇವರಸ್ ಎಂದೇ ಪ್ರಸಿದ್ಧರಾಗಿದ್ದ ಮಧುಕರ ದತ್ತಾತ್ರೇಯ ದೇವರಸ್ ಅವರು 3ನೇ ಸರಸಂಘ ಚಾಲಕರು. ರಜ್ಜುಬಯ್ಯ ಎಂದೇ ಖ್ಯಾತರಾಗಿದ್ದ ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಅವರು 4ನೇ ಸರಸಂಘ ಚಾಲಕರು. ಮೈಸೂರಿನವರಾದ ಕು.ಸಿ. ಸುದರ್ಶನ್ ಅವರು 5ನೇ ಸರಸಂಘ ಚಾಲಕರು. ಮೋಹನ್ ಜಿ ಭಾಗವತ್ ಎಂದೇ ಖ್ಯಾತರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು 6ನೇ ಅಂದರೆ ಹಾಲಿ ಸರಸಂಘ ಚಾಲಕರು. ಅವರು 2009ರಿಂದ ಈ ಹೊಣೆಗಾರಿಕೆಯನ್ನ ನಿಭಾಯಿಸ್ತಾ ಇದ್ದಾರೆ. RSS ಪರಿಚಯ ಅಂದರೆ ಸ್ವಯಂ ಸೇವಕನ ದಿನಚರಿಯ ಪರಿಚಯ.
ಮುಂಜಾನೆ ಅಂದರೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಏಕಾತ್ಮತಾ ಸ್ತೋತ್ರ ಪಠಿಸೋದು, ಅದಾಗಿ ಶಾಖೆಗೆ ಹೋಗುವುದು, ಶಾಖೆ ನಡೆಸೋದು ಆಟದ ಮೈದಾನದಲ್ಲಿ. ಅಲ್ಲಿ ಮಧ್ಯದಲ್ಲಿ ಭಗವಧ್ವಜವನ್ನು ಹಾರಿಸಲಾಗುತ್ತೆ. ಅಲ್ಲಿ ಸ್ವಯಂ ಸೇವಕರೊಂದಿಗೆ ಸೇರಿ ಸ್ವಲ್ಪ ಹೊತ್ತು ಆಟ, ವ್ಯಾಯಾಮ ಇತ್ಯಾದಿ ಮಾಡಿದ ಬಳಿಕ ಗುಂಪಿನ ನಾಯಕ ಎಲ್ಲರೂ ಧ್ವಜದ ಎದುರು ಸಾಲಾಗಿ ಶಿಸ್ತಿನಿಂದ ನಿಲ್ಲುವಂತೆ ಸೂಚಿಸುತ್ತಾನೆ. ಎಲ್ಲರೂ ಮಾತೃಭೂಮಿಗೆ ನಮಸ್ಕರಿಸುವ ಸಂಕೇತವಾಗಿ ತಮ್ಮ ಬಲಕೈಯನ್ನ ಎದೆಮಟ್ಟಕ್ಕೆ ಅಡ್ಡ ಹಿಡಿದು ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಪ್ರಾರ್ಥನೆ ಹೇಳುತ್ತಾರೆ. ಅದಾಗಿ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿ ಶಾಖೆಯ ಸಂಖ್ಯೆಯನ್ನು ತೆಗೆದುಕೊಂಡು ಆ ಹೊತ್ತಿನ ಶಾಖಾ ಚಟುವಟಿಕೆ ಮುಗಿಸ್ತಾರೆ. ಅದಾಗಿ ಸ್ವಲ್ಪ ಹೊತ್ತು ಅನೌಪಚಾರಿಕವಾಗಿ ನೀತಿಕತೆಗಳು, ಧನಾತ್ಮಕವಾಗಿ ಪರಿಣಾಮ ಬೀರುವ ನಿತ್ಯ ಬದುಕಿನ ಘಟನೆಗಳನ್ನು ಹಂಚಿಕೊಳ್ಳುವ ಪರಿಪಾಠವೂ ಇದೆ. ಸಂಜೆ ಶಾಖೆ ಕೂಡ ಇದೆ. ಅಲ್ಲೂ ಶಾಖಾ ದಿನಚರಿ ಇದೇ ರೀತಿ. ವಿಶೇಷ ದಿನಗಳಲ್ಲಿ ಬೌದ್ಧಿಕ್ ಅಂದರೆ ರಾಷ್ಟ್ರಭಾವ ಜಾಗೃತಗೊಳಿಸುವ ಉಪನ್ಯಾಸ. ಆಹ್ವಾನಿತ ಹಿರಿಯರು ಅಂದರೆ RSSನ ವಿವಿಧ ಹೊಣೆಗಾರಿಕೆ ನಿಭಾಯಿಸುತ್ತಿರುವವರ ಪೈಕಿ ಯಾರಾದರೂ ಬಂದು ಈ ಉಪನ್ಯಾಸವನ್ನು ಕೊಡ್ತಾರೆ. ಪ್ರಚಲಿತ ವಿದ್ಯಮಾನಗಳ ವಿಚಾರವೂ ಇದರಲ್ಲಿರುತ್ತದೆ. ಶಾಖೆಗೆ ಹೋದರೆ ಏನು ಲಾಭ ಅನ್ನೋದು ಸಹಜ ಕುತೂಹಲ ಪ್ರಶ್ನೆ. ಸಮಾಜದ ವಿವಿಧ ವರ್ಗದವರು ಒಂದೆಡೆ ಸೇರುವ ಒಂದು ವೇದಿಕೆ ಅಂತ ಸರಳವಾಗಿ ಹೇಳಬಹುದು. ಅಲ್ಲಿ ವಯಸ್ಸಿನ ಅಥವಾ ಇನ್ನಾವುದೇ ಭೇದ ಭಾವಗಳಿರುವುದಿಲ್ಲ. 5-6 ವರ್ಷದ ಮಗುವಿನಿಂದ ಹಿಡಿದು 60-70 ವರ್ಷ ಮೇಲ್ಪಟ್ಟವರು ಇರುತ್ತಾರೆ. ಎಲ್ಲರೂ ಎಲ್ಲರಿಗೂ ಕಿವಿಯಾಗುತ್ತಾರೆ, ಸ್ಪಂದಿಸುತ್ತಾರೆ. ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ಪರಿವರ್ತನೆ, ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಎಂಬ ಆಶಯ ಅಲ್ಲಿ ಎದ್ದು ಕಾಣುತ್ತದೆ. ಇವೆಲ್ಲದರ ನಡುವೆ RSS ಅಂದರೆ ಹಿಂದೂ ಸಂಘಟನೆ, ಹಿಂದೂಗಳ ಜಾಗೃತಿ ಮೂಡಿಸುತ್ತೆ ಎಂಬಿತ್ಯಾದಿ ಮಾತುಗಳು ಇವೆ. RSS ಪ್ರತಿಪಾದಿಸುವ ಹಿಂದೂ ಎಂದರೇನೆ ಸರ್ವೇಷಾಂ ಅವಿರೋಧೇನ ಎಂಬಂತೆ ಹಿಂದೂಗಳ ಘೋಷಣೆಯೇ ಲೋಕ ಸಮಸ್ತ ಸುಖಿನೋ ಭವಂತು. ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುದು ಹಿಂದುವಿನ ನಂಬಿಕೆ ಹಾಗೂ ನಡವಳಿಕೆ. ಭಾರತದ ಮಣ್ಣಿನ ಮಕ್ಕಳಾದ ಹಿಂದೂಗಳಲ್ಲಿ ಜಾಗೃತಿ, ಸುಧಾರಣೆ ಹಾಗೂ ಸಂಘಟನೆಗಳು ಭಾರತದ ಮೂಲಭೂತ ಅಗತ್ಯತೆ, ಅನಿವಾರ್ಯತೆ ಎಂಬುದು ಸಂಘದ ಮೂಲ ನಂಬಿಕೆ. ಇದರ ಮುಖಾಂತರ ಭಾರತದ ಸರ್ವಾಂಗೀಣ ವಿಕಾಸ ಸಾಧ್ಯ ಅನ್ನೋದು ಸಂಘದ ಚಿಂತನೆ. ಹೀಗಾಗಿ ಸಂಘದ ಕಾರ್ಯವು ಅತ್ಯಂತ ಧನಾತ್ಮಕ, ಅರ್ಥಾತ್ ಪಾಸಿಟಿವ್, ಖಂಡಿತ ನೆಗೆಟಿವ್ ಅಲ್ಲ, ಋಣಾತ್ಮಕ ಅಲ್ಲವೇ ಅಲ್ಲ. ಸಾರಾಂಶದಲ್ಲಿ ಹೇಳುವುದಾದರೆ ಸಂಘದ ವ್ಯಾಖ್ಯೆ ಇಷ್ಟೇ: ಭಾರತವನ್ನು ಸದಾ ಎಚ್ಚರದಲ್ಲಿಡಲು ಬೇಕಾದ ನಿತ್ಯ ಸಿದ್ಧ ಸಂಘಟಿತ ಶಕ್ತಿಯೇ RSS. ಇಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ವ್ಯಕ್ತಿ ನಿರ್ಮಾಣ ಆಗಬೇಕು ಅಂದರೆ ವ್ಯಕ್ತಿ ಸಮಾಜಮುಖಿಯಾಗಬೇಕು. ಸಮಾಜಮುಖಿಯಾಗುವಾಗ ಇರಬೇಕಾದ ಮನಸ್ಥಿತಿ ಸ್ವಾರ್ಥಕ್ಕಿಂತ ಹೆಚ್ಚು ಸಮಾಜವೇ ಮುಖ್ಯವಾಗಬೇಕು. ಎಲ್ಲದಕ್ಕೂ ಮೊದಲು ದೇಶವೇ ಇರಬೇಕು. ಈ ಚಿಂತನೆ ದೇಶದ ಅಭಿವೃದ್ಧಿಗೆ ಪೂರಕ. ಇದನ್ನೇ RSS ಮಾಡ್ತಾ ಬಂದಿದೆ. ಆದ್ದರಿಂದಲೇ ಇಂದು ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಸಂಘಟನೆಯಾಗಿ ಸಮಾಜದೊಳಗೆ ಒಂದಾಗಿ ಸಾಗಿದೆ. ನಮಸ್ಕಾರ.